ನಮಸ್ಕಾರ ಎಲ್ಲರಿಗೂ. ಇವತ್ತು ಪಂಚಮಿ. ಸೊ ನಾನಿವತ್ತು ಸುಬ್ರಹ್ಮಣ್ಯ ಷಷ್ಠಿಗೆ ಹೊರಟಿದ್ದೇನೆ. ಸೊ ನಾಳೆ ಬೆಳಿಗ್ಗೆ ಷಷ್ಠಿ ಇರುವಂಥದ್ದು. ಈಗ ನಾನು ನಮ್ಮ ಮನೆ ದಾರಿಯಿಂದ ದಾರನಕುಕ್ಕಿ ಹೋಗಿ ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ಪುತ್ತೂರು ಹೋಗಿ, ಪುತ್ತೂರಿಂದ ಆಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯದಲ್ಲಿ ಸಿಗುವ. ನಾನು ಇವಾಗ ಸದ್ಯಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆದಷ್ಟೇ. ಸೊ ಹೊರಡುವಾಗ ನಾನು 4:45 ಬಸ್ಸಿಗೆ ಬಂದೇನೆ. 7:11 ಆಯಿತು. ಸೊ ಅಲ್ಲಲ್ಲಿ ಸ್ಟಾಪ್ ಆ್ಯಂಡ್ ದೇವಸ್ಥಾನದಲ್ಲಿ ಉತ್ಸವ ಇರೋದ್ರಿಂದ ಬಸ್ಸಲ್ಲಿ ಬರೋರು ತುಂಬ ಜನ ಇದ್ದರು. ಸೊ ಹಾಗೆ ಅಲ್ಲಲ್ಲಿ ಸ್ಟಾಪ್ ತುಂಬ ಹೊತ್ತು, ಒಂದು ಕಾಲು ಗಂಟೆ ಎಲ್ಲ ನಿಲ್ತಿತ್ತು. ಕೆಲವು ಕಡೆ ಪಂಜದಲ್ಲೆಲ್ಲ ಕಾಲು ಗಂಟೆ ಸಾಕಾಯ್ತು ಅಲ್ಲಿಂದ ಇಲ್ಲಿಗೆ ಬರುವಾಗ. ಮತ್ತು ಹೆಚ್ಚು ಬಸ್ ಇರಲಿಲ್ಲ. ಮೇ ಬಿ ಐ ಥಿಂಕ್ ನಾನು 3:45ಕ್ಕೆ ಬಂದಿದ್ದೆ ಬಸ್ ಸ್ಟ್ಯಾಂಡ್ಗೆ. ಬಟ್ ನನಗೆ ಬಸ್ ಸಿಗಬೇಕಾದ್ರೆ 4:45 ಆಗಿದೆ. ಮತ್ತು ನೆಕ್ಸ್ಟ್ ಅಲ್ಲಿ ಬೆಳ್ಳರೆ ಸುಬ್ರಹ್ಮಣ್ಯ ಅಂತ ಒಂದು ಬಸ್ ಇತ್ತು. ಸೊ ಅದು ನಮ್ಮ ಬಸ್ನ ಹಿಂದೆ ಬರ್ತಿತ್ತಂತೆ. ಗೊತ್ತಿಲ್ಲ ಎಷ್ಟು ಬಸ್ ಇತ್ತು. ಒಂದೆರಡು ಬಸ್ಸಲ್ಲಿ ಎಷ್ಟು ಜನ ಬರ್ಬೋದಲ್ವ. ತುಂಬ ಬೇಸರ ಆಯಿತು. ಅಂದರೆ ಬಸ್ ಒಂದೆರಡು ಉತ್ಸವ ಇರುವ ಟೈಮಲ್ಲಿ ಒಂದೆರಡು ಬಸ್ ಜಾಸ್ತಿ ಹಾಕ್ಬೋದಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಅದಾದಮೇಲೆ ಮತ್ತೇನು ತೊಂದರೆ ಇಲ್ಲ, ಮತ್ತೇನು ತೊಂದರೆ ಮಾತ್ರ ಬಸ್ ತುಂಬ ಡಿಲೇ ಆಯಿತು. ಆ್ಯಕ್ಚುಲಿ ಒಂದು 4 ಬಸ್ ಇದ್ದಿದ್ದರೆ ಅಲ್ಲಿ ಇಲ್ಲಿ ಹೇಗಾದರೂ ಬರ್ತಿತ್ತೇನೋ. 4 ಬಸ್ ಬೇಡ, ಒಂದು ಬಸ್ಸು 2 ಬಸ್ ಇತ್ತು. ಆದರೂ ಜನ ಫುಲ್ಲೆಲ್ಲ ರಶ್ ಆಗಿ ಮೇಲೆಲ್ಲ ಬಿದ್ದುಕೊಂಡು ಇಕ್ಕಟ್ಟು. ಆದರೆ ನನಗೆ ಸೀಟ್ ಸಿಕ್ಕಿದೆ. ಆದಮೇಲೆ ಕಂಡಕ್ಟ್ರ್ ಹೇಳಿದ್ದ 4 ರೂಪಾಯಿ ಕೊಟ್ಟು 10 ರೂಪಾಯಿ ಚೇಂಜ್ ತಗೋ ಅಂತ. ಕಂಡಕ್ಟ್ರ್ ಸಿಗಲೇ ಇಲ್ಲ. ಅದಾದಮೇಲೆ ಎಲ್ಲಿದ್ದ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿಯುವಾಗ ಕಂಡಕ್ಟ್ರ್ ಇಳಿದು ಹೋಗೇ ಆಗಿದೆ. ಇಟ್ಸ್ ಓಕೆ, ನಾನೀಗ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿದ್ದೇನೆ. ಸೊ ಇಲ್ಲಿ ಏನೆಲ್ಲ ಉಂಟು ಅಂತ ನಾನು ಫಸ್ಟಿಗೆ ಫ್ರೆಶ್ ಅಪ್ ಆಗ್ತೇನೆ. ಫಸ್ಟ್ ತುಂಬ ಬಸ್ಸಲ್ಲಿ ಕೂತು ಸಾಕಾಯ್ತಾಯ್ತಾ. ಓಕೆ, ಈಗ ಈ ಕಡೆ ದೇವಸ್ಥಾನ ಬರ್ತದೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಜಿಗಿಮಿಗಿ ಮಾಡಿದ್ದಾರೆ. ಮೊದಲಿಗೆ ದೇವರಿಗೆ ಕೈ ಮುಗ್ದು ಊಟ ಮಾಡಲಿಕ್ಕೆ ಅಂತ ಭೋಜನ ಶಾಲೆ ಹತ್ರ ಹೋದೆವು. ಮೊದಲಿನ ಭೋಜನ ಶಾಲೆ ಹತ್ರ ಒಮ್ಮೆ ಆನೆ ಎಲ್ಲ ಕಾಣಿಸ್ಕೊಂಡಿರೋದ್ರಿಂದ ಭೋಜನ ಶಾಲೆ ಬೇರೆ ಅಂಗಡಿ ಗುಡ್ಡೆ ಅಂತ ಒಂದು ಪ್ಲೇಸಲ್ಲಿ ಭೋಜನ ಶಾಲೆ ರೆಡಿ ಮಾಡಿದ್ರು. ಸೊ ಅಲ್ಲಿ ಒಂದು ಅರ್ಧ ಗಂಟೆ ಅನ್ನಕ್ಕೆ ಅಂತ ಕ್ಯೂ ನಿಂತು. ಅಂದ್ರೆ ಆ ಕಾದದ್ರಿಂದ ಒಂದು ಅನ್ನಕ್ಕಿರುವ ಮಹತ್ವ ಗೊತ್ತಾಗ್ತದೆ. ಅಂದ್ರೆ ಹಸಿವು ಆದ್ಮೇಲೆ ಅನ್ನ ಸಿಕ್ಕುವಾಗ ಒಂದು ಆಗೋ ಖುಷಿ ಅದು ಬೇರೆ. ಅದರ ಭೋಜನದ ಮಹತ್ವ ಗೊತ್ತಾಗ್ತದೆ. ಆದ್ಮೇಲೆ ನಮಗೆ ಹಾಳೆ ತಟ್ಟೆ ಕೈಗೆ ಸಿಕ್ಕಿತು. ಹಾಳೆ ತಟ್ಟೆ ಫಸ್ಟಿಗೆ ಚಟ್ನಿ, ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ ಹಾಕಿದ್ರು. ಅದಾದ್ಮೇಲೆ ಅನ್ನ ಸಾಂಬಾರು. ಅದಾದ್ಮೇಲೆ ಕೊನೆಗೆ ಪಾಯಸ, ಹಯಗ್ರೀವ ಮತ್ತೆ ಅನ್ನ ಮಜ್ಜಿಗೆ ಇತ್ತು. ಸೊ ಎಲ್ಲ ಕೂಡ ಸಖತ್ತಾಗಿತ್ತು. ಅಂಡ್ ಅದರಲ್ಲಿ ಚಟ್ನಿ ಅಂತೂ ತುಂಬಾ ಖುಷಿ ಆಯ್ತು ನನಗೆ. ನಿಜವಾಗಿ ಸಹ ಚಟ್ನಿ ತುಂಬಾ ಅಲ್ಟಿಮೇಟ್ ಆಗಿತ್ತು. ಅದಾದ್ಮೇಲೆ ಅಲ್ಲೇ ಪ್ಲೇಸ್ ಅಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ಆಗ್ತಿತ್ತು ದೇವಸ್ಥಾನದಲ್ಲಿ ಏನಾಗ್ತಿದೆ ಅನ್ನೋದು. ಅಂಡ್ ಅದು ಕೂಡ ತುಂಬಾ ಖುಷಿ ಆಯ್ತು. ಈಗ ನಾವು ಇಲ್ಲಿ ಊಟ ಎಲ್ಲ ಮುಗಿಸಿ ಬಂದು ಇಲ್ಲಿ ಕಾಶಿಘಟ್ಟೆ ಹತ್ರ ಕೂತ್ಕೊಂಡಿದ್ದೇವೆ. ಸೊ ಇಲ್ಲಿಂದ ಸಂತೆ ನೋಡಿಕೊಂಡು ಹೋಗುವ ಅಂತ ಹೇಳಿ. ಊಟ ಅನ್ನ ಪ್ರಸಾದ ತುಂಬಾ ಚಂದ ಇತ್ತು. ಚಟ್ನಿ, ಪಲ್ಯ ಎಲ್ಲ ಸೇರಿ ತುಂಬಾ ಚಂದ. ಅದರಲ್ಲಿ ಚಟ್ನಿ ಇನ್ನೂ ಸಹ ತುಂಬಾ ಚಂದ ಇತ್ತು. ನಂಗೆ ಭಟ್ರಿಗೆ ಹೋಗಿ ಶೇಖನ್ ಕೊಡುವಂತ ಅನ್ನಿಸಿತ್ತು, ಅಷ್ಟು ಚಂದ ಇತ್ತು ಚಟ್ನಿ ಎಲ್ಲ. ಸೂಪರ್ ಆಗಿತ್ತು ಎಲ್ಲ. ಆದ್ರೆ ಚಟ್ನಿ ಇನ್ನೂ ಸಹ ಒಂದು ಕೈ ಮೇಲಾಗಿತ್ತು. ಸೊ ನಂಗೆ ತುಂಬಾ ಖುಷಿ ಆಯ್ತು ಚಟ್ನಿ. ಇಲ್ಲಿ ಯಾರೋ ಒಬ್ಬ ಪಾಸ್ ಆದ ಮೊಬೈಲ್ ಕದಿಯವನಾಗಿದ್ದಾನೆ. ಹೆದ್ರಿಕೆ ಆಗ್ತದೆ ಯಾರು ತಕೊಂಡೋದ್ರೆ. ಅಲ್ಲ ಪ್ರದೀಪ್ ಅವರೇ, ಇದರ ಬಗ್ಗೆ ನೀವು ಏನ್ ಅನಿಸ್ತಾ ಉಂಟು? ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರ ಅಂತ ಹೇಳ್ತಿದ್ದಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಪೊಲೀಸರು ಗಡಿ ಮೈಕದಲ್ಲಿ ಹೇಳ್ತಾ ಇದ್ದಾರೆ. ನಾನು ಅನೌನ್ಸ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಮೊಬೈಲ್ ಅನ್ನು ಇಟ್ಕೊಂಡು ಕೂತಿದ್ದೇನೆ. ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮ ಮೊಬೈಲ್ ಅನ್ನು ಹಿಡ್ಕೊಂಡು ಓಡ್ಬೋದು. ಆ ಕ್ಷಣಕ್ಕೆ ನಾವು ರೆಡಿ ಆಗಿರ್ಬೇಕು. ಅವರು ಹಿಡ್ಕೊಂಡು ಓಡುವಾಗ ನಾವು ಚೇಸ್ ಮಾಡ್ಬೇಕು. ಚೇಸ್ ಮಾಡಿ ಅವರು ತೆಗೆದುಕೊಂಡು ಹೋದಂತ ಮೊಬೈಲ್ ಅನ್ನು ಮರಳಿ ಪಡೆದುಕೊಳ್ಬೇಕು. ಸಿಗ್ಲಿಲ್ಲ ಅಂತಂದ್ರೆ ಅದು ಹೋಯ್ತು, ಅದು ಹೋದದ್ದು, ಅದು ಮತ್ತೆ ಸಿಗುದಿಲ್ಲ. ಆದ್ಮೇಲೆ ನಾವು ಹೊಸತು ಮೊಬೈಲ್ ಅನ್ನು ಬೈ ಮಾಡ್ಬೇಕಾಗ್ತದೆ. ಈ ಷಷ್ಠಿದು ವಿಡಿಯೋ ಎಲ್ಲ ವೇಸ್ಟ್ ಆಗ್ತದೆ. ಸುಮಾರಷ್ಟು ಹಣ ಖರ್ಚಾಗ್ತದೆ. ಮತ್ತೆ ಇದರದ್ದು ಇನ್ಶೂರೆನ್ಸ್ ಯಾರು ಕೊಡ್ಲಿಕ್ಕೆ? ಪೊಲೀಸ್ನವರ? ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕಳೆದ ಮೇಲೆ ನಾವು ಜಾತ್ರೆಯನ್ನು ಸಂತೆ ನೋಡ್ಲಿಕ್ಕೆ ಶುರು ಮಾಡಿದೆವು. ಸಂತೆ ತುಂಬಾ ಸಂತೆ ಸೇರಿತ್ತು. ಅದಾದ್ಮೇಲೆ ಜನ ತುಂಬಾ ಇದ್ರು. ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾ ಜನ ಜಾಸ್ತಿ ಇದ್ರು. ಯಾಕಂದ್ರೆ ಕಳೆದ ವರ್ಷ ಕೂಡ ನಾನು ಹೋಗಿದ್ದೆ ಜಾತ್ರೆಗೆ. ಬಟ್ ಕಳೆದ ವರ್ಷ ಅಷ್ಟು ಜನ ಇರ್ಲಿಲ್ಲ. ನಾವು ದೇವಸ್ಥಾನದ ಒಳಗೆಲ್ಲ ಹೋಗಿದ್ದೆವು. ಬಟ್ ಈ ಸರ್ತಿ ದೇವಸ್ಥಾನದ ಒಳಗೆ ಫುಲ್ ರಶ್ ಇತ್ತು. ಆಮೇಲೆ ಹೊರಗಡೆ ಕೂಡ ಸಂತೆಗೆ ಅದಕ್ಕೆ ತುಂಬಾ ಜನ ಬಂದಿದ್ರು. ಮಳೆ ಬರದೇ ಇರೋದ್ರಿಂದ ಸ್ವಲ್ಪ ಹೆಚ್ಚು ಜನ ಸೇರಿದ್ರು ಅಂತಾನೆ ಹೇಳ್ಬೋದು. ಈಗ ನಾವು ಇಲ್ಲಿ ಸುಬ್ರಹ್ಮಣ್ಯ ಚಂಪಾಷಷ್ಠಿ ಉತ್ಸವಕ್ಕೆ ಇಲ್ಲಿ ಸಂತೆಯಲ್ಲಿ ಇದ್ದೇವೆ. ಸಂತೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ರಶ್ ಉಂಟು. ತುಂಬಾ ಜನ ಸೇರಿದ್ದಾರೆ. ಬೇರೆ ಊರುಗಳಿಂದ ಎಲ್ಲ ತುಂಬಾ ಜನ ಬಂದಿದ್ದಾರೆ. ಹೇಳಿ ಪ್ರದೀಪ್, ಏನ್ ಅನ್ನಿಸ್ತಾ ಇದೆ ಈ ಜಾತ್ರೆ ಬಗ್ಗೆ? ಬಹಳ ಖುಷಿ ಆಗ್ತಾ ಉಂಟು. ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀವಿ? ಸುಮಾರು 20 ವರ್ಷದಿಂದ ಬರ್ತಿದ್ದೇವೆ.
ನೀವು ಮೊದಲನೇ ವರ್ಷಕ್ಕೆ ಬರುವುದಕ್ಕೂ ಈಗ ಒಂದು 20 ವರ್ಷಕ್ಕೆ ಕಳೆದ ಮೇಲೆ ಬರುವುದಕ್ಕೂ ಏನೇನು ಡಿಫ್ರೆನ್ಸ್ ಆಗಿದೆ ಜಾತ್ರೆಯಲ್ಲಿ? ಆಗ ಇಲ್ಲಿ ರಸ್ತೆ ಎಲ್ಲ ಇಷ್ಟು ಅಗಲವಾಗಿರ್ಲಿಲ್ಲ, ಈಗ ತುಂಬಾ ಅಗಲ ಆಗಿದೆ, ತುಂಬಾ ವಿಸ್ತಾರ ಆಗಿದೆ, ಬಹಳ ಚಂದ ಇದೆ. ರಸ್ತೆ ಅಗಲ ಆಗಿ ಜಾತ್ರೆಗೆ ಎಂತ ಉಪಯೋಗ ಆಗಿದೆ? ಎಂತ ಉಪಯೋಗ ಅಲ್ವಾ? ಅಲ್ಲ, ಜಾತ್ರೆಯಲ್ಲಿ ಏನು ನೀವು ಇಂಪ್ರೂವ್ಮೆಂಟ್ ಕಂಡಿದ್ದೀರಿ ಅಂತ? ಮೊದ್ಲೆಲ್ಲ ಇಷ್ಟು ಜನ ಬರ್ತಿರ್ಲಿಲ್ಲ, ಇವಾಗ ತುಂಬಾ ಜನ ಎಲ್ಲ ಬರ್ತಿದ್ದಾರೆ. ಹಾಗೆ ಈಗ ನಿಮಗೆ ಇಲ್ಲಿ ಜಾತ್ರೆಗೆ ಬರುವುದಕ್ಕೆ ಮುಖ್ಯ ಕಾರಣ ಏನು? ನೀವು ಪ್ರತಿ ವರ್ಷ ಬರ್ತೀರಿ, ಈಗ ಅಂತ ಅಲ್ಲ, ನೀವು ಸುಮಾರು ಒಂದು 20 ವರ್ಷದಿಂದ ಬರ್ತಾ ಇದ್ದೀರಿ. ಜಾತ್ರೆಗೆ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಏನು ಪ್ರದೀಪ್ ಅವರೇ? ನಮಗೆ ಇಲ್ಲಿ ಹತ್ತಿರ ನಮ್ಮ ಮನೆ ಆಗ್ತದೆ, ಇಲ್ಲಿ ಹತ್ತಿರ ಇದೆ ಮನೆ, ಆ ಕಾರಣದಿಂದ ಬರ್ತಾ ಇರ್ತೇವೆ. ನಾವಿಲ್ಲಿ ಕಬ್ಬಿನ ಹಾಲು ಕುಡಿಲಿಕ್ಕೆ ಬಂದಿದ್ದೇವೆ. ಜಾತ್ರೆಯಲ್ಲಿ ಕಬ್ಬಿನ ಹಾಲು, ಚರ್ಮುರಿ ಆತರ ಸುಮಾರು ಅಂಗಡಿಗಳೆಲ್ಲ ಇತ್ತು. ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ತರದ ಜೈಂಟ್ ವೀಲ್ಸ್ ಆತರ ದೊಡ್ಡ ದೊಡ್ಡ ಆಟ ಎಲ್ಲ ಇತ್ತು. ಬೀದಿ ಮಾಡಿಸ್ತಾನೆ ಇರುವುದರಿಂದ ವಾಹನ ಎಲ್ಲ ಕಮ್ಮಿ ಬರ್ತದೆ, ವಾಹನ ಸಂಚಾರ ನಿಷೇಧಿಸಲಾಗಿದೆ. ಮೈಕ ಉಲ್ಟಾ ಅದನ್ನು. ಇವತ್ತು ಪಂಚಮಿ, ಇವತ್ತು ತುಂಬಾ ರಶ್ ಉಂಟು ದೇವಸ್ಥಾನ. ಮಾಮೂಲಿ ಕಳೆದ ವರ್ಷಕ್ಕಿಂತ ಇವತ್ತು ಈ ಸರ್ತಿ ರಶ್ ಉಂಟು. ಕಳೆದ ವರ್ಷ ಇಷ್ಟು ರಶ್ ಇರ್ಲಿಲ್ಲ, ಈ ಸರ್ತಿ ಸ್ವಲ್ಪ ಜಾಸ್ತಿ ರಶ್ ಉಂಟು. ಅಂಡ್ ನಾಳೆ ಬೆಳಿಗ್ಗೆ ಇನ್ನೂ ಸಹ ರಶ್ ಇರ್ಬೋದು. ಇವತ್ತು ಈಗ ಇನ್ನು ಪಂಚಮಿ ರಥೋತ್ಸವ ಆಗ್ಬೇಕಷ್ಟೇ, ಸುಮಾರು 12 ಗಂಟೆ ಆಗ್ಬೋದು. ಇನ್ನು ನಾಳೆ ಬೆಳಿಗ್ಗೆ 6:57ಕ್ಕೆ ಷಷ್ಠಿ ರಥೋತ್ಸವ ಇರೋದು. ಸೊ ನಾಳೆ ಬೆಳಿಗ್ಗೆ ತನಕ ನಾವು ಕಾದು ನೋಡ್ಬೇಕಿದೆ ಷಷ್ಠಿ ರಥೋತ್ಸವ ನೋಡ್ಲಿಕ್ಕೆ. ಏನ್ ಹೇಳ್ತೀರಿ ಪ್ರದೀಪ್ ಅವರೇ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಹೌದು, ನಾಳೆ 6:50ಕ್ಕೆ ಬ್ರಹ್ಮ ರಥೋತ್ಸವ ಅಂತ ಮೈಕದಲ್ಲಿ ಹೇಳ್ತಿದ್ದಾರೆ. ಬೀದಿಯಲ್ಲಿ ಉರುಳು ಸೇವೆ ಇದ್ದಿದ್ರಿಂದ ಸೊ ಅಷ್ಟು ಗಾಡಿಗಳನ್ನೆಲ್ಲ ಬಿಡ್ತಾ ಇರ್ಲಿಲ್ಲ, ಗಾಡಿ ಎಲ್ಲ ಖಾಲಿ ಇತ್ತು. ಅಂಡ್ ಬಸ್ ಕೂಡ ತುಂಬಾ ಹಿಂದೆನೆ, ಅಂದ್ರೆ ಸುಬ್ರಹ್ಮಣ್ಯ ಕಾಲೇಜ್ ಹತ್ರ ನಿಲ್ಲಿಸ್ತಾ ಇದ್ರು. ಸೊ ಬಸ್ ಸ್ಟ್ಯಾಂಡ್ ಕೂಡ ಪೂರಾ ಎಲ್ಲ ಖಾಲಿ ಖಾಲಿ ಇತ್ತು. ದೇವಸ್ಥಾನದ ಹತ್ರದಲ್ಲಿ ಕೃಷಿ ಮೇಳ ಮಾಡಿದ್ರು, ಅಂದ್ರೆ ಅದು ತೋಟಗಾರಿಕಾ ಇಲಾಖೆ ಸುಳ್ಳೆ ಇವರು ಮಾಡ್ಕೊಂಡಿದ್ದದ್ದು. ಸೊ ಅದರಲ್ಲಿ ಹಲವಾರು ಬಗೆಯಂತದ ಕೃಷಿ ವಿಚಾರಗಳು, ಕೃಷಿಯ ಗಿಡಗಳು, ಅಂಡ್ ಅದಾದ್ಮೇಲೆ ಬೇರೆ ಬೇರೆ ತರದ ತೆಂಗಿನಕಾಯಿ ಹಾಗೂ ಮಣ್ಣಿನ ಪಾತ್ರೆಗಳು, ಹಾಗೆ ಖಾದಿ ವಸ್ತುಗಳ ಪ್ರದರ್ಶನ ಎಲ್ಲ ನಡೀತಾ ಇತ್ತು. ನಾವೀಗ ಇವತ್ತಿದ್ದು ಪಂಚಮಿದ್ದು ರಥೋತ್ಸವ ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ. ಅಂಡ್ ಇವತ್ತಿದ್ದು ಸಾಧಾರಣದೆಲ್ಲ ಉತ್ಸವ ಮುಗಿತು, ಇನ್ನೊಂದು ಲಾಸ್ಟ್ ಒಂದು ಸಿಡಿಮದ್ದು ಪ್ರದರ್ಶನ ಒಂದು ಉಂಟು, ಅದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಹಾಗೆ ನಾನು ಮನೆಗೆ ಹೋಗ್ತಾ ಇದ್ದೇನೆ. ಹಾಗೆ ನಾವು ಇವತ್ತಿದ್ದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ನಾಳೆ ಷಷ್ಠಿದ್ದು ರಥೋತ್ಸವ ಉಂಟು, ಬ್ರಹ್ಮ ರಥೋತ್ಸವ ಅಥವಾ ಬ್ರಹ್ಮರಥ, ನಾವು ಬ್ರಹ್ಮರಥ ಅನ್ನು ಅಲ್ಲಿ ಹೇಳಿದ್ದಾರೆ. ಸೊ ಅದರದ್ದು ವಿಡಿಯೋ ಮಾಡಿ ಹಾಕ್ತೇನೆ. ಬಾಯ್, ಗುಡ್ ನೈಟ್. ನಿದ್ದೆ ಬರ್ತಾ ಉಂಟು, ಗುಡ್ ನೈಟ್. ಬೈಕದಲ್ಲ ಮಾಡಿ ಗುಡ್ ನೈಟ್. ಆಯ್ತು, ನಾಡಿ ಫುಲ್ ಕಾತೀನಿ ಮಾರೆ. ಒಳ್ಳೆ ಇವರುಂಟಲ್ಲ ಅಲ್ಲಿ SRK ಅಡ್ರೆಸ್ ಅಲ್ಲಿ ಹೇಳಿದ್ದು ಕಡೆ ಬೇಕು ಅಂತೇಳಿ ಕೇಳಿ ಮತ್ತೆ ಬರ್ತೇನೆ ಅಂತೇಳಿ ಸೀದಾ ಬಂದಿದ್ದಾರೆ, ತಗೊಳ್ಳಿಲ್ಲ. ಪ್ರದೀಪ್ ಅವರೇ, ಇದು ಯಾಕೆ ಈ ತರದ್ದೊಂದು ಮೋಸ ಮಾಡಿದ್ದೀರಿ ಅಂಗಡಿಯವರಿಗೆ? ನಾವಿನ್ನು ನಾಳೆ ಬೆಳಿಗ್ಗೆ ಹೋಗುವ ಅಂದಾಜು. ನಾಳೆ ಬೆಳಿಗ್ಗೆ ಹೋಗುದಿಲ್ಲ ಅಂತ ಹೇಳಿದ್ರಿ.
ಬೆಳಿಗ್ಗೆ ಹೋಗ್ಬೇಕು. ಹೋಗ್ಲಿ ಉಂಟಾ? ಸರಿ, ಹಾಗಾದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಈಗ ನಾವು ಬ್ರಹ್ಮರಥ ಎಳೆಯುವುದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಸಾಧಾರಣ ಸಮಯ ಒಂದು 7 ಗಂಟೆ ಆಗ್ತಾ ಬಂತು. 6:57ಕ್ಕೆ ದೇವರು ಹೊರಗೆ ಬರಲಿಕ್ಕೆ ಮುಹೂರ್ತ ಇದ್ದದ್ದು. ಸೊ ಈಗ ಎಷ್ಟೊತ್ತಿಗೆ ರಥ ಎಳಿತಾರೆ ಅಂತ ಗೊತ್ತಿಲ್ಲ, ಬಟ್ ಈಗ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಎಲ್ಲ ಓಡ್ತಾ ಇದ್ದಾರೆ, ಮೇ ಬಿ ರಥ ಎಳಿತಾ ಇದ್ದಾರಂತ. ಇಪ್ಪ ಇರೋದಾ? ನಮ್ಮ ಪ್ರದೀಪ್ ಇವರು ರಥ ಅಷ್ಟು ಬೇಗ ಎಳಿಲಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಹೇಳಿ ಪ್ರದೀಪ್, ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಹೇಗೆ? ಅವರು ದೇವರು ಹೊರಗೆ ಬರುವ ಮುಹೂರ್ತ ಕೊಟ್ಬಿಡ್ತಾರೆ. ರಥ ಇಲ್ಲಿವಾಗ ಸ್ವಲ್ಪ ಲೇಟ್ ಎಲ್ಲ ಮುಗಿಯಲ್ಲಿ ಕಟ್ಟುಂಡ 5 ವರ್ಷದ ಗೌರವ 10 ವರ್ಷದ ಗೌರವ ಕಟ್ಟಲೆ. ರಥ ಇಲ್ಲಿವಾಗ ಸ್ವಲ್ಪ ಲೇಟ್ ಆಗ್ತದೆ. ತುಂಬ ರಶ್ ಉಂಟು. ಹೌದು, ರಶ್ ಉಂಟು, ಅದು ಗೊತ್ತಾಗ್ತದೆ ನೋಡುವಾಗ. ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬ್ರಹ್ಮರಥ ನೋಡುವಂತ ಬರ್ತಾ ಇದ್ದೆವು. ಅಷ್ಟೊತ್ತಿಗಾಗ್ಲೇ ಫುಲ್ ರಥ ಬೀದಿಯಲ್ಲಿ ಫುಲ್ ತುಂಬಾ ಜನ ಸೇರಿದ್ರು. ಅಂಡ್ ನಮ್ಗಂತೂ ತುಂಬಾ ಅಲ್ಲಿ ಜಾಗ ಅಷ್ಟು ಹತ್ತಿರದಿಂದ ನೋಡ್ಲಿಕ್ಕೆ ಜಾಗ ಸಿಗಲಿಲ್ಲ, ತುಂಬಾ ಹಿಂದೆ ನಿಂತ್ಕೊಂಡಿದ್ದೆವು. ಸೊ ಸುಮಾರಷ್ಟು ಜನ ಭಕ್ತರು ಬಂದು ಸೇರಿದ್ರು, ಅಲ್ಲಿ ತುಂಬಾ ಜನ ಸೇರಿದ್ರು. ದೇವರನ್ನು 6:57 ವೃಶ್ಚಿಕ ನಗರದಲ್ಲಿ ಹೊರಗೆ ದೇವರು ಬಂದು, ಅದಾದ್ಮೇಲೆ ದೇವರು ರಥವನ್ನೇರಿ, ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ರಥವನ್ನು ಎಳೆದ್ರು. ಅಂಡ್ ಮೊದಲಿಗೆ ಪಂಚಮಿ ರಥವನ್ನು ಎಳೆದ್ರು, ಅದಾದ್ಮೇಲೆ ಬ್ರಹ್ಮರಥವನ್ನು ಎಳೆದದ್ದು. ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರು, ಮತ್ತೆ ಬ್ರಹ್ಮರಥದಲ್ಲಿ ಸುಬ್ರಹ್ಮಣ್ಯ ದೇವರ ರಥೋತ್ಸವ ನೆರವೇರಿತು. ಸುಮಾರಷ್ಟು ಜನ ಬ್ರಹ್ಮರಥ ಇಳಿದನ್ನು ನೋಡ್ಲಿಕ್ಕೆ ಬಂದಿದ್ರು. ಅಂಡ್ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಬಂದಿದ್ರು. ಅಂಡ್ ಅವರನ್ನೆಲ್ಲ ಹೆಗಲ ಮೇಲೆ ಎಲ್ಲ ಕೂತ್ಕೊಳಿಸ್ಕೊಂಡಿದ್ರು. ಅದನ್ನೆಲ್ಲ ನೋಡ್ಲಿಕ್ಕೆ ಇನ್ನೊಂಥರ ಖುಷಿ ಆಗ್ತಾ ಇತ್ತು. ಎಲ್ಲ ಒಂಥರ ಖುಷಿ, ಆದ್ರೆ ದೇವಸ್ಥಾನದ ಆನೆಯನ್ನು ನೋಡುದು ಇನ್ನೊಂಥರ ಖುಷಿ. ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗುದೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತಿದೆ. ಅಂಡ್ ಒಂಥರ ನಿಜವಾಗಿ ಗಜಗಾಂಭೀರ್ಯದ ಹೆಜ್ಜೆ ಎಲ್ಲ ಹಾಕೊಂಡು ಹೋಗ್ತಾ ಇರೋದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಆನೆಗಳೆಲ್ಲ ಹಾಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಫ್ರಂಟ್ ಟು ಫ್ರಂಟ್ ನೋಡ್ಬೇಕಾದ್ರೆ ಹೀಗೆ ಟೆಂಪಲ್ಗೆ ಹೋಗ್ಬೇಕು, ಇಲ್ಲದಿದ್ರೆ ಎಲ್ಲಾದ್ರೂ ಬೇರೆ ಕಡೆ ಹೀಗೆ ಆನೆದ ಬಾರೆಗೆಲ್ಲ ಹೋಗ್ಬೇಕು. ಆರ್ಎಲ್ಸ್ ಕಾಡಿಗೆ ಎಲ್ಲಿಯಾದ್ರೂ ಹೋದ್ರೆ ಸಿಗ್ತದ ಏನ, ಬಟ್ ಈಗ ಎದುರೆದ್ರು ನೋಡ್ಲಿಕ್ಕೆ ಸಿಗುವಾಗ ಅಂಡ್ ಬೇರೆ ತರ ಫುಲ್ ಶೃಂಗಾರ ಎಲ್ಲ ಮಾಡಿ ಅದು ನಡ್ಕೊಂಡು ಹೋಗುದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಿತ್ತು. ನೋಡ್ತಿದ್ದ ಹಾಗೆ ಸ್ವಲ್ಪ ಹೊತ್ತು ಕಳೆದ ಕೂಡಲೇ ಪಂಚಮಿ ರಥ ಎಳೆದ್ರು. ಅಂಡ್ ಅದನ್ನ ಮೊದಲೇ ದಿವಸ ನೋಡಿದ್ದೆವು ಪಂಚಮಿ ರಥ ಎಳೆಯೋದು. ಬಟ್ ಮರು ದಿವಸ ಕೂಡ ಬೆಳಿಗ್ಗೆ ಪಂಚಮಿ ರಥದಲ್ಲಿ ಉಮಾಮಹೇಶ್ವರ ದೇವರನ್ನು ಕೂರಿಸಿ ರಥವನ್ನು ಎಳೆಯುವಂತ ಒಂದು ಕಾರ್ಯಕ್ರಮ ಇತ್ತು. ಸೊ ಫಸ್ಟಿಗೆ ಪಂಚಮಿ ರಥವನ್ನು ಎಳೆದ್ರು. ಸೊ ಅದು ನೋಡ್ಲಿಕ್ಕೆ ತುಂಬಾ ಖುಷಿಯಾಗಿತ್ತು. ಅಂಡ್ ನೈಟ್ ನೋಡೋದಕ್ಕೂ ಬೆಳಿಗ್ಗೆ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಇತ್ತು. ನೈಟ್ ಫುಲ್ ಲೈಟ್ ಎಲ್ಲ ಹಾಕಿ ಅದು ಒಂಥರ ನೋಡ್ಲಿಕ್ಕೆ ವಿಜುವಲ್ಸ್. ಅಂಡ್ ಬೆಳಿಗ್ಗೆ ಫುಲ್ ಲೈಟ್ ಎಲ್ಲ ಇಲ್ಲದೆ ಒಂದು ರಥ ನೋಡ್ಲಿಕ್ಕೆ ಒಂಥರ. ಅಂಡ್ ಬೆಳಿಗ್ಗೆ ಬೇಗ ಒಂಥರ ಚಳಿ ಅಂಡ್ ಲೈಟ್ ಆಗಿ ಸೂರ್ಯ ಉದಯ ಆಗ್ತಾ ಇತ್ತು ಅಷ್ಟೇ. ಅಂಡ್ ಫೀಲ್ ತುಂಬಾ ಚೆನ್ನಾಗಿತ್ತು ಆ ಚಳಿಗೆ. ಅಂಡ್ ಚಳಿ ಪ್ಲಸ್ ಬಿಸಿಲಿನ ಕಾಂಬಿನೇಷನ್ ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ಅದು ಫೀಲ್ ಡಿಫ್ರೆಂಟ್. ಗೋವಿಂದ ಗೋವಿಂದ. ಅಂಡ್ ರಥವನ್ನು ರಥ ಬೀದಿಯ ಕೊನೆ ತನಕ ಎಳಿತಾ ಇದ್ರು. ಅದಾದ್ಮೇಲೆ ಫಸ್ಟಿಗೆ ಪಂಚಮಿ ತೇರನ್ನು ರಥ ಬೀದಿಯ ಕೊನೆ ತನಕ ಎಳೆದು, ಅದಾದ್ಮೇಲೆ ಬ್ರಹ್ಮರಥವನ್ನು ರಥ ಬೀದಿಯ ಕೊನೆ ತನಕ ಎಳೆದು, ಪುನಃ ರಿಟರ್ನ್ ರಥ ಬೀದಿಯ ಕೊನೆಯಿಂದ ದೇವಸ್ಥಾನದ ಹತ್ತಿರವರೆಗೆ ಬ್ರಹ್ಮರಥವನ್ನು ಎಳೆದು, ನೆಕ್ಸ್ಟ್ ಪುನಃ ಪಂಚಮಿ ರಥವನ್ನು ರಥ ಬೀದಿಯ ಕೊನೆಯಿಂದ ದೇವಸ್ಥಾನದ ಹತ್ತಿರ ತನಕ ಪುನಃ ಎಳ್ತಿದ್ರು. ಅಂಡ್ ಪುನಃ ಕೊನೆಗೆ 2 ರಥಗಳು ಮೊದಲು ಯಾವ ಸ್ಥಳದಲ್ಲಿ ಇತ್ತು ಅದೇ ಸ್ಥಳದಲ್ಲಿ ನಿಂತಿತ್ತು. ಸಂಪತ್ತು ಬರಲಿ ಎನ್ನುವ ಆಶಯದೊಂದಿಗೆ ಈ ದೇವರ ಉತ್ಸವ ನಡೀತಾ ಇದೆ. ಕೆಲವೇ ದೇವಸ್ಥಾನಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಬ್ರಹ್ಮರಥೋತ್ಸವ. ಮೊಬೈಲನ್ನ
ರದಾರ್ದ ಹಾಂ ಬರ್ತೇವೆ ಹಾಂ ಎಲ್ಲ ಮುಗಿಸಿ ಬರ್ಬೇಕಾದ್ರೆ ದೂರದಲ್ಲಿ ಕುಮಾರ ಪರ್ವತ ಕಾಣ್ತಾ ಇತ್ತು. ಅಂಡ್ ನಾವೊಂದು 5 ವರ್ಷದ ಹಿಂದೆ ಹೋದದ್ದು ಕುಮಾರ ಪರ್ವತಕ್ಕೆಲ್ಲ ನೆನಪಾಯ್ತು. ಅಂಡ್ ಹಾಗೆ ಅದಾದ್ಮೇಲೆ ಸೀದಾ ನಾವು ಭೋಜನ ಶಾಲೆಗೆ ಪುನಃ ಬಂದೆವು ಬೆಳಿಗಿನ ಉಪಹಾರಕ್ಕಾಗಿ. ನಾವಿಲ್ಲಿ ಇವತ್ತು ಬೆಳಿಗ್ಗೆದ್ದು ಉಪಹಾರಕ್ಕೆ ಬಂದಿದ್ದೇವೆ. ಇಲ್ಲಿ ಇವತ್ತು ಎಂತ ಇಡೀ ಹೆಸರು ಅವಲಕ್ಕಿ, ಇಡೀ ಹೆಸರು ಉಸುಳಿ ಮತ್ತು ಅವಲಕ್ಕಿ ಇವತ್ತು ಚಾಕೆ ಉಂಟು. ನೋಡ್ತಿರ್ಬೋದು ಪ್ರದೀಪ್ ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಅವರು ಚಪ್ಪಲಿ ಹಾಕ್ಕೊಂಡು ಬಂದು ಇಲ್ಲಿ ಚಪ್ಪಲಿ ಕಳವಾಗಿದೆ. ಅದಾದಮೇಲೆ ಇವತ್ತು ಈಗ ಬರಿಗಾಲಲ್ಲಿದ್ದಾರೆ, ಚಪ್ಪಲಿ ಯಾವ ಹಾಕಲಿಲ್ಲ. ಇಲ್ಲಿ ಒಳಗೆ ಹಾಕ್ಲಿಕ್ಕಿಲ್ಲ. ನಿನ್ನೆ ಚಪ್ಪಲಿ ಊಟಕ್ಕೆ ಅಂತ ಹೊರಗಿಟ್ಟು ಬಂದದನ್ನು ನೆಕ್ಸ್ಟ್ ಊಟ ಆಗಿ ಹೋಗುವಾಗ ಯಾರು ಹಾಕ್ಕೊಂಡು ಹೋಗಿದ್ದಾರಂತೆ. ಸೊ ಹೇಗೆ ಅನ್ನಿಸ್ತೈತೆ ಪ್ರದೀಪ್ ಅವರೇ, ನೀವು ಚಪ್ಪಲಿ ಕಳೆದುಕೊಂಡ ಅದರ ಒಂದು ಭಾವನೆ ಹೇಗಿದೆ ಮನಸ್ಸಲ್ಲಿ? ಯಾಕೆ ಬೇಸರ ಆಗ್ತಾ ಉಂಟು? ಅದಕ್ಕೆ ಎಷ್ಟು ಚಪ್ಪಲ್ ದುಬಾರಿ ಚಪ್ಪಲ್ ಕಾಣ್ತದೆ ಅಲ್ಲ? 500 ರೂಪಾಯಿ ಕೊಟ್ಟಿದ್ದೀರಾ? ಯಾವ ಚಪ್ಪಲ್ ಅದು? ಪೂಮಾ ಚಪ್ಪಲ್ಗೆ 500 ರೂಪಾಯಿ ಕೊಟ್ಟು ತಗೊಂಡಿದ್ದೀರಾ? ಹಾಗೆ ಈಗ ಇಲ್ಲಿ ಒಂದು ಊಟಕ್ಕೆ 60ರಿಂದ 80, ಒಂದು ಊಟಕ್ಕೆ 60ರಿಂದ 80, 500 ರೂಪಾಯಿ ಚಪ್ಪಲಿ ಹೋಯ್ತು 80 ರೂಪಾಯಿಗೆ ಸಲುವಾಗಿ. ಹೌದು ಅಲ್ವಾ? ಹೌದು. ಹಾಗೆ ಚಪ್ಪಲಿ ಕಳೆದುಕೊಂಡ ದುಃಖದಲ್ಲಿ ನಮ್ಮ ಪ್ರದೀಪ್ ಅವರಿದ್ದಾರೆ. ಚರಟೆ ಬಿಚ್ಚಾಕಿದ್ರು ಬೆಳಗ್ಗೆ. ಆಮೇಲೆ ಯಾರ್ಯಾರು ಸಮಾಧಾನ ಹಾಕೊಂಡ್ರು ಶರ್ಟು. ನೋಡಿ ಇಷ್ಟೆಲ್ಲ ಹಿರಿಯರು ಹೇಳಿದ ಮೇಲೆ ಅವ್ರು ಒಪ್ಕೊಂಡ್ರು. ಇಲ್ಲ ಅಂದಿದ್ರೆ ಅದೇ ದೊಡ್ಡ ರಾಜ್ಯದಂತ ಆಗ್ಬೋದು. ಹಾಗೆ ಇವತ್ತು ಬೆಳಿಗ್ಗೆ ತುಂಬ ರ್ಯಾಶ್ ಹಾಗೆ ಈಗ ಬೆಳಿಗ್ಗೆ ಚಾ ಉಂಟು ಅಂತ ಹೇಳಿದ ಕೂಡಲೇ ಫುಲ್ ಖುಷಿಯಲ್ಲಿ ಬಂದಿದ್ದಾರೆ. ಅದು ಬೆಳಿಗ್ಗೆ ಹುಡುಕಿ ನೋಡಿದಾಗ ಒಂದು ಚಪ್ಪಲಿ ಸಿಕ್ಕಿದೆ, ಇನ್ನೊಂದು ಸಿಗ್ಲಿಲ್ಲ, ಸಿಗ್ಬೇಕಷ್ಟೇ. ಹಾಗೆ ಅಲ್ವಾ? ಚೆನ್ನಾಗಿದೆಯಾ? ಯಾವ ನ್ಯೂಸ್ ಅಂತ ಹೇಳೋದು? ಯಾವುದು? ಅಲ್ಲ, ಇದಕ್ಕೆ ಯಾವ ನ್ಯೂಸ್ ಅಂತ ಇಟ್ಕೊಂಡು? ಇದು ವಾ ನ್ಯೂಸ್ ಬಾ ಈ ಪುದರ್ ಗುಡ್ಲೆ ನ್ಯೂಸ್ ರಜಾ ನ್ಯೂಸ್ ಅಲ್ಲ, ಯಾವ್ದಾದ್ರು ಒಂದು ನ್ಯೂಸ್ ಇರಬೇಕಲ್ಲ. ಕಳ್ಕುಳ್ಳ ನ್ಯೂಸ್ ಚಾನಲ್. ರಡ್ಡದ ಬಾತ್ತಲ್ಲ ನಿಕ್ಲು ರಡ್ಡಾಡದಿಂದಾವು. ಇದಿಷ್ಟು ಷಷ್ಠಿ ಡೈರೀಸ್. ಅಂಡ್ ಇಷ್ಟೆಲ್ಲ ಆಗಿ ಈ ವರ್ಷದ ಷಷ್ಠಿ ನೆನಪಿನ ಬುತ್ತಿಗೆ ಸೇರಿಸ್ತಾ ಸುಬ್ರಹ್ಮಣ್ಯದಿಂದ ಮನೆಗೆ ಹೊರಟೆ. ಅಂಡ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದದ್ದು ಒಬ್ರು ಅಂಕಲ್ ನಮ್ಮ ಬ್ಲಾಗ್ ಅಲ್ಲಿ ಜಾಯಿನ್ ಆಗಿದ್ದು. ಅಂಡ್ ಎಸ್, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವ್ಲಾಗ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.